Hello everyone, I am Santosh. Welcome to the next class on data structures. Okay, last class ನಲ್ಲಿ data structures ನಲ್ಲಿ ನಾವು ಪಾಯಿಂಟರ್ ಅರಿಥಮೆಟಿಕ್ಸ್ ಮೇಲೆ ಪಾಯಿಂಟರ್ ಇನ್ಕ್ರಿಮೆಂಟ್ ಮತ್ತು ಡಿಕ್ರಿಮೆಂಟ್ ಮೇಲೆ ಪ್ರೋಗ್ರಾಮ್ಸ್ ಅನ್ನ ನೋಡಿದ್ವಿ. ಓಕೆ, ಇವಾಗ ನಾವು ವಾಟ್ ಈಸ್ ಪಾಯಿಂಟರ್ ಎಡಿಷನ್ ಮತ್ತು ವಾಟ್ ಈಸ್ ಪಾಯಿಂಟರ್ ಸಬ್ಟ್ರಾಕ್ಷನ್ ಅಂದ್ರೆ ಏನಂತ ನೋಡೋಣ. ಓಕೆ, ವಾಟ್ ಈಸ್ ಪಾಯಿಂಟರ್ ಎಡಿಷನ್? ಪಾಯಿಂಟರ್ ಎಡಿಷನ್ ಅಂದ್ರೆ ಏನು? You can add integer value to the pointer. ಓಕೆ, ನಾರ್ಮಲ್ ಎಡಿಷನ್ ಅಂದ್ರೆ ಒಂದು ವ್ಯಾಲ್ಯೂಗೆ ನೀವು ಇನ್ನೊಂದು ವ್ಯಾಲ್ಯೂನ ಆಡ್ ಮಾಡ್ತೀರಿ, ದಟ್ ಬಿಕಮ್ಸ್ ಎಡಿಷನ್. ಬಟ್ ಪಾಯಿಂಟರ್ ಎಡಿಷನ್ ಅಂದ್ರೆ ಪಾಯಿಂಟರ್ ವೇರಿಯೇಬಲ್ಗೆ ನೀವು ಒಂದು ಇಂಟೀಜರ್ ವ್ಯಾಲ್ಯೂವನ್ನ ಆಡ್ ಮಾಡಬಹುದು. ಓಕೆ, ಯು ಕ್ಯಾನ್ ಆಡ್ an integer value to the pointer. ಬಟ್ ಈ ತರ ಪಾಯಿಂಟರ್ಗೆ ಒಂದು ಇಂಟೀಜರ್ ವ್ಯಾಲ್ಯೂ ಆಡ್ ಮಾಡಿದ್ರೆ ಏನಾಗುತ್ತೆ? ನೀವು ಒಂದು ವ್ಯಾಲ್ಯೂ ಒಂದು ನಂಬರ್ಗೆ ಇನ್ನೊಂದು ನಂಬರ್ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಎ ನಂಬರ್. ಬಟ್ ಒಂದು ಪಾಯಿಂಟರ್ಗೆ ಇನ್ನೊಂದು ಇಂಟೀಜರ್ ವ್ಯಾಲ್ಯೂನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಅಡ್ರೆಸ್, ಬಿಕಾಸ್ ಪಾಯಿಂಟರ್ ಈಸ್ ಎನ್ ಅಡ್ರೆಸ್. ಆ ಪಾಯಿಂಟರ್ಗೆ ಒಂದು ವ್ಯಾಲ್ಯೂನ ಆಡ್ ಮಾಡಿದ್ರೆ ವಿ ವಿಲ್ ಗೆಟ್ ದ ಅಡ್ರೆಸ್, ನಾಟ್ ದ ವ್ಯಾಲ್ಯೂ. ಓಕೆ, ವೈ ವಿ ಆರ್ ಆಡಿಂಗ್? ಯಾಕೆ ಆಡ್ ಮಾಡಬೇಕು? ಯು ಕ್ಯಾನ್ ಆಡ್ ಇಂಟೀಜರ್ ವ್ಯಾಲ್ಯೂ ಟು ದ ಪಾಯಿಂಟರ್ ಟು ಪಾಯಿಂಟ್ ಟು ದ ಡಿಫರೆಂಟ್ ಫರ್ದರ್ ನೆಕ್ಸ್ಟ್ ಮೆಮರಿ ಲೊಕೇಶನ್ಸ್. ನೋಡ್ರಿ, ಫಾರ್ ಎಕ್ಸಾಂಪಲ್ ಪಾಯಿಂಟರ್ ಇನ್ಕ್ರಿಮೆಂಟ್ ಮಾಡಿದ್ರೆ ಏನಾಗುತ್ತೆ? ಪಾಯಿಂಟರ್ ಒಂದ್ ಅಡ್ರೆಸ್ ಅಲ್ಲಿ ಇದ್ರೆ ನೆಕ್ಸ್ಟ್ ಅಡ್ರೆಸ್ಗೆ ಮೂವ್ ಮಾಡಕ್ಕೆ ನಾವು ಪಾಯಿಂಟರ್ ಇನ್ಕ್ರಿಮೆಂಟ್ ಯೂಸ್ ಮಾಡಿದ್ವಿ. ಪಾಯಿಂಟರ್ ಡಿಕ್ರಿಮೆಂಟ್ ಅಂದ್ರೆ ಪ್ರೀವಿಯಸ್ ಅಡ್ರೆಸ್ಗೆ ಮೂವ್ ಆಗಕ್ಕೆ ಅಥವಾ ಪ್ರೀವಿಯಸ್ ಅಡ್ರೆಸ್ಗೆ ಪಾಯಿಂಟ್ ಮಾಡಕ್ಕೆ ಪಾಯಿಂಟರ್ ಡಿಕ್ರಿಮೆಂಟ್ ಯೂಸ್ ಮಾಡಿದ್ವಿ. ಓಕೆ, ಬಟ್ ಪಾಯಿಂಟರ್ ಎಡಿಷನ್ ಮಾಡೋದ್ರಿಂದ ನಾವು ಬೇರೆ ಲೊಕೇಶನ್ಗೆ ಪಾಯಿಂಟ್ ಮಾಡ್ಬೋದು. ಅಂದ್ರೆ ಬರೀ ನೆಕ್ಸ್ಟ್ ಲೊಕೇಶನ್ಗೆ ಅಷ್ಟೇ ಅಲ್ಲದೆ ಮುಂದೆ ಬೇರೆ ಯಾವುದೋ ಒಂದು ಲೊಕೇಶನ್ಗೂ ಕೂಡ ನಾವು ಪಾಯಿಂಟ್ ಮಾಡ್ಬೋದು. ಓಕೆ, ಅದು ಹೇಗಾಗುತ್ತೆ ಅಂತ ನೋಡೋಣ. ಓಕೆ, ಯು ಕ್ಯಾನ್ ಆಡ್ ಇಂಟೀಜರ್ ವ್ಯಾಲ್ಯೂ ಟು ದ ಪಾಯಿಂಟರ್ to point to the different, not only next ಮುಂದಿನ ಅಡ್ರೆಸ್ಗೆ ಪಾಯಿಂಟ್ ಮಾಡೋದಲ್ಲದೆ ಮುಂದೆ ಬೇರೆ ಯಾವುದೋ ಒಂದು ಅಡ್ರೆಸ್ಗೂ ಕೂಡ ನೀವು ಪಾಯಿಂಟ್ ಮಾಡಬಹುದು ಬೈ ಆಡಿಂಗ್ ಎನ್ ಇಂಟೀಜರ್ ವ್ಯಾಲ್ಯೂ. ಡಿಫರೆಂಟ್ ಫರ್ದರ್ ನೆಕ್ಸ್ಟ್ ಮೆಮರಿ ಲೊಕೇಶನ್ಸ್. ಅಂದ್ರೆ ನಾನು ಈ ಲೊಕೇಶನ್ ಇಂದ ಒಮ್ಮೆ ಮುಂದೆ ಯಾವುದೋ ಬೇರೆ ಲೊಕೇಶನ್ಗೂ ಕೂಡ ಜಂಪ್ ಆಗ್ಬೋದು. ಅದಕ್ಕೋಸ್ಕರ ನಾವು ಏನ್ ಯೂಸ್ ಮಾಡಬಹುದು? ಪಾಯಿಂಟರ್ ಎಡಿಷನ್. ಓಕೆ, ಪಾಯಿಂಟರ್ ಇನ್ಕ್ರಿಮೆಂಟ್ ಅಂದ್ರೆ ಏನಾಗ್ತಿತ್ತು? ಒಂದ್ ಅಡ್ರೆಸ್ ಇಂದ ನೆಕ್ಸ್ಟ್ ಅಡ್ರೆಸ್ಗೆ ನಾವು ಮೂವ್ ಆಗ್ತಾ ಇದ್ವಿ, ನೆಕ್ಸ್ಟ್ ಇಮಿಡಿಯೇಟ್ ಅಡ್ರೆಸ್ಗೆ ನಾವು ಮೂವ್ ಆಗ್ತಾ ಇದ್ವಿ. ಬಟ್ ಎಡಿಷನ್ ಮಾಡೋದ್ರಿಂದ ಮುಂದೆ ಯಾವುದೋ ಒಂದು ಬೇರೆ ಅಡ್ರೆಸ್ಗೆ ನೀವು ಡೈರೆಕ್ಟ್ಲಿ ಮೂವ್ ಆಗ್ಬಹುದು. ದಟ್ ಡಿಪೆಂಡ್ಸ್ ಆನ್ ನೀವು ಯಾವ ವ್ಯಾಲ್ಯೂನ ಆಡ್ ಮಾಡ್ತಾ ಇದ್ದೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ದಿಸ್ ಇಸ್ ಆಲ್ ಬೇಸ್ಡ್ ಆನ್ ದ ಅಡ್ರೆಸ್ಸಸ್. ಇದು ಅಡ್ರೆಸ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇಟ್ ವಿಲ್ ನಾಟ್ ಎಫೆಕ್ಟ್ ಆನ್ ದಿ ವ್ಯಾಲ್ಯೂ. ಓಕೆ, ಹಾಗಿದ್ರೆ ಹೌ ಟು ಫೈಂಡ್ ದ ನ್ಯೂ ಅಡ್ರೆಸ್? ದ ನ್ಯೂ ಅಡ್ರೆಸ್ ವೇರ್ ಇಟ್ ಈಸ್ ಪಾಯಿಂಟಿಂಗ್ ಕ್ಯಾನ್ ಬಿ ಫೌಂಡ್ ಔಟ್ by using the formula new address is equal to current address plus whichever the integer number you are adding, number into size of the data type. ಇವಾಗ ನೋಡೋಣ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ಓಕೆ, ಫಾರ್ ಎಕ್ಸಾಂಪಲ್ we have a variable n where I am storing value 5, and we have a pointer variable ptr or p. ptr holds the address of n. ಈ ತರ ಸಿಚುವೇಶನ್ ಇದೆ ಅಂತ ತಿಳ್ಕೊಳ್ಳೋಣ. ಓಕೆ, how it can be represented?
ಇಲ್ಲಿ ನೋಡ್ರಿ n is there 5 and there are some more other locations here. ಇಲ್ಲಿ ಬೇರೆ ಬೇರೆ ಲೊಕೇಶನ್ಸ್ ಇರುತ್ತೆ. Okay, let us assume that this is the this address of n is 1000 and it is integer, that's why next address is 1004 and it is 1008 and previous address are 996 992 because size of int is 4 bytes. Okay, and ptr is here. ptr is pointing to n because ptr holds the address of n. ಅಂದ್ರೆ ptr ನಲ್ಲಿ ಇವಾಗ ಏನಿರುತ್ತೆ 1000. ಈ ತರ ನಾವು ಇದು ಸಿಚುವೇಶನ್ ತೋರಿಸ್ತಾ ಇದ್ದೀವಿ. ಇವಾಗ ಐ ವಾಂಟ್ ಟು ಆಡ್ ಎ ಇಂಟಿಜರ್ ನಂಬರ್ ಟು ದಿಸ್ ಪಾಯಿಂಟರ್. ಈ ನಂಬರ್ಗೆ ಈ ಪಾಯಿಂಟರ್ಗೆ ಒಂದು ಇಂಟಿಜರ್ ನಂಬರ್ ಅನ್ನ ಆಡ್ ಮಾಡೋಣ. ಇಲ್ಲಿ ನೋಡಿ ನಂಬರ್ 2 ಅನ್ನೋದನ್ನ ಇವಾಗ ಆಡ್ ಮಾಡೋಣ. ಓಕೆ, ನಾವು ಇಫ್ ವಿ ಪರ್ಫಾರ್ಮ್ ptr is equal to ptr plus 2. ನೋಡ್ರಿ ಈ ಪಾಯಿಂಟರ್ಗೆ ನಾನು ಏನ್ ಮಾಡ್ತಾ ಇದ್ದೀನಿ, ಒಂದು ಇಂಟಿಜರ್ ವ್ಯಾಲ್ಯೂ 2 ಅನ್ನ ಆಡ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಏನಾಗುತ್ತೆ ಅಂತ ನೋಡೋಣ. ಇವಾಗ ಏನಾಗುತ್ತೆ, ದ ಪಾಯಿಂಟರ್ ಮೂವ್ಸ್ ಟು ದ 2 more positions or 2 more ನೆಕ್ಸ್ಟ್ ಅಡ್ರೆಸ್ಗೆ ಅದು ಮೂವ್ ಆಗುತ್ತೆ ಅಂತ ಹೇಳ್ತಾರೆ. ಹೌ ಇಟ್ ಈಸ್ ಫಾರ್ಮುಲಾ ವಿ ಹ್ಯಾವ್, ನಮ್ಮ ಕಡೆ ಫಾರ್ಮುಲಾ ಇದೆ, ಅದನ್ನ ತಗೊಂಡು ಕ್ರಿಯೇಟ್ ಮಾಡೋಣ. ಓಕೆ, ಹಾಗಿದ್ರೆ ಪಾಯಿಂಟರ್ ಹೊಸ ಅಡ್ರೆಸ್ಗೆ ಪಾಯಿಂಟ್ ಮಾಡುತ್ತೆ. ನ್ಯೂ ಅಡ್ರೆಸ್ ಇಸ್ ಈಕ್ವಲ್ ಟು ಕರೆಂಟ್ ಅಡ್ರೆಸ್ ಯಾವುದು 1000, ಮೇಲ್ ಫಾರ್ಮುಲಾ ಕೊಟ್ಟಿದ್ದೀನಿ ನೋಡಿ, ಇಂಟು ನಂಬರ್ ಇಸ್ ವಾಟ್ 2 ಅನ್ನೋ ನಂಬರ್ ಅನ್ನ ಆಡ್ ಮಾಡಿದ್ದೀವಿ. ಸೈಜ್ ಆಫ್ ಇಂಟ್ ಇಸ್ ವಾಟ್, size of data type means size of int is 4 bytes. Okay, what is the new address 1008. ಹಾಗಿದ್ರೆ ಇವಾಗ ನಮ್ಮ ಪಾಯಿಂಟರ್ ಎಲ್ಲಿ ಪಾಯಿಂಟ್ ಮಾಡುತ್ತೆ, ಡೈರೆಕ್ಟ್ಲಿ ಇಟ್ ಮೂವ್ಸ್ ಟು ದ ಲೊಕೇಶನ್ 1008. ಅರ್ಥ ಆಯ್ತಾ? ಅಂದ್ರೆ ಡೈರೆಕ್ಟ್ಲಿ ನಾವ್ ಎಲ್ಲಿ ಬೇಕಾದಲ್ಲೂ ಮುಂದಿನ ಅಡ್ರೆಸ್ಗೆ ಜಂಪ್ ಆಗ್ಬಹುದು ವಿತ್ ದ ಹೆಲ್ಪ್ ಆಫ್ ಪಾಯಿಂಟರ್ ಎಡಿಷನ್. ಗಾಟ್ ಇಟ್? ಅಥವಾ ptr is equal to ptr plus 5 ಮಾಡಿದ್ರೆ ಅಂದ್ರೆ ಎಲ್ಲಿ ಜಂಪ್ ಆಗ್ಬಹುದು, 5 into 4. 5 into 4 is 1020 ಲೊಕೇಶನ್ಗೆ ಡೈರೆಕ್ಟ್ಲಿ ಪಾಯಿಂಟರ್ ವಿಲ್ ಪಾಯಿಂಟ್. ಈ ತರ ನಾವು ಪಾಯಿಂಟರ್ ಎಡಿಷನ್ ಅನ್ನ ಯೂಸ್ ಮಾಡ್ಕೋತೀವಿ. ಬಟ್ ಪಾಯಿಂಟರ್ ಇನ್ಕ್ರಿಮೆಂಟ್ ಮಾಡಿದ್ರೆ ಏನಾಗ್ತಿತ್ತು, ಬರೀ ಒಂದ್ ಲೊಕೇಶನ್ ಮಾತ್ರ ನಾವು ಮುಂದೆ ಹೋಗ್ತಾ ಇದ್ವಿ. ಬಟ್ ಪಾಯಿಂಟರ್ ಎಡಿಷನ್ ಮಾಡಿದ್ರೆ ನಾವು ಮುಂದೆ ಯಾವ ಬೇಕಾದ ಲೊಕೇಶನ್ಗೂ ಪಾಯಿಂಟ್ ಮಾಡಬಹುದು. ಅರ್ಥ ಆಯ್ತಾ? ದಿಸ್ ಇಸ್ ಪಾಯಿಂಟರ್ ಎಡಿಷನ್. ಇದೇ ತರ ಪಾಯಿಂಟರ್ ಸಬ್ಟ್ರಾಕ್ಷನ್ ಕೂಡ ವರ್ಕ್ ಆಗುತ್ತೆ. ಓಕೆ, ಹೌ ಇಟ್ ವರ್ಕ್ಸ್ ನೋಡೋಣ. Let us see what is pointer subtraction. Okay, already ನಾವು pointer addition ಅಂದ್ರೆ ಏನ್ ಹೇಳಿದ್ವಿ, you can add any number to the pointer. ಅದೇ ತರ pointer subtraction ಅಂದ್ರೆ you can subtract an integer value from the pointer. ಓಕೆ, ನೀವು ಸಬ್ಟ್ರಾಕ್ಷನ್ ಕೂಡ ಮಾಡಬಹುದು. ಓಕೆ, ಬಟ್ ಎಡಿಷನ್ ಮಾಡಿದ್ರೆ ಏನಾಗ್ತಿತ್ತು, ಫರ್ದರ್ ಮುಂದಿನ ಲೊಕೇಶನ್ಗೆ ಯಾವ್ದಾದ್ರು ಲೊಕೇಶನ್ಗೆ ನಾವು ಪಾಯಿಂಟ್ ಮಾಡಬಹುದಾಗಿತ್ತು. ಅದೇ ತರ ಸಬ್ಟ್ರಾಕ್ಷನ್ ಮಾಡಿದ್ರೆ ಪ್ರೀವಿಯಸ್ ಲೊಕೇಶನ್ ಯಾವ್ದು ಬೇಕಾದ್ರೂ ಪ್ರೀವಿಯಸ್ ಲೊಕೇಶನ್ಗೆ ನಾವು ಪಾಯಿಂಟ್ ಮಾಡಬಹುದು. ಓಕೆ, ಟು ಪಾಯಿಂಟ್ ಟು ದಿ ಡಿಫರೆಂಟ್ ಪ್ರೀವಿಯಸ್ ಲೊಕೇಶನ್ಸ್. For this you can subtract different previous
locations. Okay, this can be done by using pointer subtraction. Pointer addition ಮಾಡಬೇಕಾಗಿದ್ರೆ how to find the new address, current address plus number into size of data type ಅಂತ ಹೇಳಿದ್ವಿ. ಅದೇ ತರ ಪಾಯಿಂಟರ್ ಸಬ್ಟ್ರಾಕ್ಷನ್ ಮಾಡಬೇಕಂದ್ರೆ ಕರೆಂಟ್ ಅಡ್ರೆಸ್ ಮೈನಸ್ ದ ನಂಬರ್ ಇಂಟು ಸೈಜ್ ಆಫ್ ಡೇಟಾ ಟೈಪ್ ಅಂತ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ನನಗೆ ಈಗ ವೇರ್ ಇಸ್ ಮೈ ಪಾಯಿಂಟರ್ ಅಕಾರ್ಡಿಂಗ್ ಟು ದ ಎಕ್ಸಾಂಪಲ್ n equal to 5 ಅಂತ ತಗೊಂಡಿದ್ದೀನಿ. ptr is the pointer variable and ptr is holding the address of n. address of n 1000 ಅಂತ ನಾವು ಅನ್ಕೊಂಡಿದ್ದೀವಿ. where the pointer is pointing to n, that is 1000. ಪಾಯಿಂಟರ್ ಒಳಗಡೆ ಏನ್ ಸ್ಟೋರ್ ಇದೆ ಇವಾಗ 1000. ಇವಾಗ ಪಾಯಿಂಟರ್ 1000 ಮೇಲೆ ಪಾಯಿಂಟ್ ಮಾಡಿದೆ. ಈಗ ನನಗೆ ಡೈರೆಕ್ಟ್ಲಿ ಐ ವಾಂಟ್ ಟು ಜಂಪ್ ಫ್ರಮ್ 1000 to 988 ಪ್ರೀವಿಯಸ್ ಲೊಕೇಶನ್ಗೆ. ಒಮ್ಮೆಗ್ಲೆ ಎಲ್ಲಿಂದ ನನಗೆ 1000 ಇಂದ 988ಗೆ ಜಂಪ್ ಆಗ್ಬೇಕಾಗಿದೆ ಡೈರೆಕ್ಟ್ಲಿ. ಅವಾಗ ಏನ್ ಮಾಡ್ಬೇಕು ನಾನು? ಪಾಯಿಂಟರ್ ಸಬ್ಟ್ರಾಕ್ಷನ್. ಎಷ್ಟು ಸಬ್ಟ್ರಾಕ್ಷನ್ ಮಾಡಬೇಕು? ಫ್ರಮ್ ದ ನಂಬರ್ 3. ಹಾಗಿದ್ರೆ ಐ ವಿಲ್ ಗೆಟ್ 988. ಅಂದ್ರೆ ನಾನು ಡೈರೆಕ್ಟ್ಲಿ 1000 ಇಂದ 988ಗೆ ಜಂಪ್ ಆಗ್ಬಹುದು. ಹೌ ಇಟ್ ಈಸ್ ಪಾಸಿಬಲ್? ಬೈ ಯೂಸಿಂಗ್ ಪಾಯಿಂಟರ್ ಸಬ್ಟ್ರಾಕ್ಷನ್. ಶಾಲ್ ವಿ ಟ್ರೈ ಮಾಡಿ ನೋಡೋಣ. ಫಾರ್ ಎಕ್ಸಾಂಪಲ್, ಇಫ್ ಐ ಪರ್ಫಾರ್ಮ್ subtraction operation like this, ptr is equal to ptr minus 3, what it will give anta nodona. Okay, the new address is equal to current address is what? 1000 minus 3 into size of data type int is 4. What this gives? 1000 minus 12. 1000 minus 12 is 988. Is it correct? 1000 minus 12 is 988. Okay, which means our pointer directly jumps from 1000 to 988. Pointer directly ಇಲ್ಲಿಗೆ ಜಂಪ್ ಆಗ್ಬಿಡುತ್ತೆ. ಆಯ್ತಾ? ದಿಸ್ ಇಸ್ ವಾಟ್ ಪಾಯಿಂಟರ್ ಸಬ್ಟ್ರಾಕ್ಷನ್. ಈಗ ಪಾಯಿಂಟರ್ ನಲ್ಲಿ ಏನ್ ಸ್ಟೋರ್ ಆಗಿರುತ್ತೆ? ಆಫ್ಟರ್ ದಿಸ್ ಪಾಯಿಂಟರ್ ಹೋಲ್ಡ್ಸ್ ದ ಅಡ್ರೆಸ್ 988. ptr is here now. Earlier ptr was there in 1000. ಇವಾಗ ptr 988 ಮೇಲೆ ಪಾಯಿಂಟ್ ಮಾಡ್ತಾ ಇದೆ. ಹೀಗೆ ನೀವು ಡೈರೆಕ್ಟ್ಲಿ ಯಾವ್ದಾದ್ರು ಪ್ರೀವಿಯಸ್ ಲೊಕೇಶನ್ಗೆ ಜಂಪ್ ಆಗ್ಬೇಕಾಗಿದ್ರೆ ಪಾಯಿಂಟರ್ ಸಬ್ಟ್ರಾಕ್ಷನ್ ಯೂಸ್ ಮಾಡ್ಕೋರಿ. ಆರ್ ಡೈರೆಕ್ಟ್ಲಿ ನೀವು ಮುಂದಿನ ಯಾವುದೋ ಆದ ಲೊಕೇಶನ್ಗೆ ಪಾಯಿಂಟ್ ಮಾಡೋರಿದ್ರೆ ಅವಾಗ ಪಾಯಿಂಟರ್ ಎಡಿಷನ್ ಯೂಸ್ ಮಾಡ್ಕೋಬೇಕು. ಅರ್ಥ ಆಯ್ತಾ? ಬಟ್ ಪಾಯಿಂಟರ್ ಇನ್ಕ್ರಿಮೆಂಟ್ ಅಲ್ಲಿ ಏನಾಗುತ್ತೆ? ಓನ್ಲಿ ನೀವು ಮುಂದಿನ ಲೊಕೇಶನ್ಗೆ ಮಾತ್ರ ಜಂಪ್ ಆಗ್ಬೋದು. ಪಾಯಿಂಟರ್ ಡಿಕ್ರಿಮೆಂಟ್ಗೆ ಓನ್ಲಿ ನೀವು ಪ್ರೀವಿಯಸ್ ಲೊಕೇಶನ್ ಅಡ್ಜಸೆಂಟ್ ಲೊಕೇಶನ್ಗೆ ಮಾತ್ರ ಜಂಪ್ ಆಗ್ಬೋದು. ಓಕೆ, ಬಟ್ ಬೈ ಯೂಸಿಂಗ್ ಪಾಯಿಂಟರ್ ಎಡಿಷನ್ ಯು ಕ್ಯಾನ್ ಜಂಪ್ ವೆರ್ ಎವರ್ ಯು ವಾಂಟ್. ಮುಂದೆ ಯಾವ ಬೇಕಾದ ಲೊಕೇಶನ್ಗೆ ನೀವು ಜಂಪ್ ಆಗ್ಬೋದು. ಅದೇ ತರ ಪಾಯಿಂಟರ್ ಸಬ್ಟ್ರಾಕ್ಷನ್ ಯೂಸ್ ಮಾಡಿಕೊಂಡು ಹಿಂದಿನ ಯಾವುದೇ ಬೇಕಾದ ಲೊಕೇಶನ್ಗೆ ನೀವು ಜಂಪ್ ಆಗ್ಬೋದು. ಗಾಟ್ ಇಟ್? ಅರ್ಥ ಆಯ್ತಾ? ದಿಸ್ ಇಸ್ ವಾಟ್ ಪಾಯಿಂಟರ್ ಎಡಿಷನ್ ಅಂಡ್ ಸಬ್ಟ್ರಾಕ್ಷನ್. ದಿಸ್ ಇಸ್ ಆಲ್ ಅಬೌಟ್ ಪಾಯಿಂಟರ್ ಅರಿಥಮೆಟಿಕ್ಸ್. ಓಕೆ, ಪಾಯಿಂಟರ್ ಎಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮೇಲೆ ಸಮ್ ಆಫ್ ದಿ ಪ್ರೋಗ್ರಾಮ್ಸ್ ಅನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಾಲ್ವ್ ಮಾಡೋಣ. ಥ್ಯಾಂಕ್ ಯು.